ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಇಫ್ ಎ ಲೈನ್ intersects two concentric circles with center O at A, B, C and D, prove that AB is equals to CD ಅಂತ ಹೇಳಿದ್ದಾರೆ. ಫಸ್ಟ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಏನು ಅಂದ್ರೆ ನೋಡಿ, ಸೆಂಟರ್ ಸೇಮ್ ಇರುತ್ತೆ. ಸೆಂಟರ್ ಸೇಮ್ ಇದ್ದು ಸರ್ಕಲ್ಸ್ ರೇಡಿಯಸ್ ಚೇಂಜ್ ಇರುತ್ತೆ. ಓಕೆ, ಇದು ನೋಡಿ ಒಳಗಡೆ ಒಂದು ಸರ್ಕಲ್ ಇದೆ, ಮೇಲೆ ಒಂದು ಸರ್ಕಲ್ ಇದೆ. ಸೊ ಸೆಂಟರ್ ಎರಡು ಸರ್ಕಲ್ಗೂ ಸೆಂಟರ್ ಸೇಮ್ ಇದೆ, ಆದ್ರೆ ರೇಡಿಯಸ್ ಚೇಂಜ್ ಆಗತ್ತೆ ಅಲ್ವಾ. ಸೊ ಇಂಥ ಸರ್ಕಲ್ಸ್ ನಾವು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಅವ್ರೇನ್ ಪ್ರೂವ್ ಮಾಡಕ್ ಹೇಳಿದ್ದಾರೆ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಏನು ಅಂದ್ರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೋಬೇಕು. ಈ ಕಾರ್ಡ್ ಇದೆ ಅಲ್ವಾ, ಇಲ್ಲಿ ಪಾಸ್ ಆಗಿದೆ ನೋಡಿ, ಎ ಬಿ ಸಿ ಡಿ. ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ ಸೆಂಟರ್ ಇಂದ. ನೋಡಿ ಈ ರೀತಿ ಡ್ರಾ ಮಾಡಿದೀನಿ. ಇಲ್ಲಿ ಎಂ ಅಂತ ನೇಮ್ ಮಾಡೋಣ. ಇದನ್ನ ಬರಿಬೇಕು ನಾವು. ಕನ್ಸ್ಟ್ರಕ್ಷನ್ ಏನ್ ಮಾಡಿದ್ದು, ಸೊ ಕನ್ಸ್ಟ್ರಕ್ಷನ್ ಓ ಎಂ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆದ್ರೂ ಬರಿಬೋದು, ಎ ಡಿ ಆದ್ರೂ ಬರಿಬೋದು. ಎ ಡಿ ಬರ್ದ್ಬಿಡೋಣ, ಎರಡಕ್ಕೂ ಬಂತು. ಓಕೆ, ಈಗ ನೋಡಿ ಈ ಬಿಗ್ಗರ್ ಸರ್ಕಲ್ಗೂ ಕಾರ್ಡ್ ಇದೆ, ಇದು ಸ್ಮಾಲರ್ ಸರ್ಕಲ್ಗೂ ಕಾರ್ಡ್ ಇದೆ ಅಲ್ವಾ. ಸೊ ಇಲ್ಲಿ ಏನಾಗತ್ತೆ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಅದೇನಾಗತ್ತೆ, ಕಾರ್ಡ್ ನ ಬೆಸೆಟ್ ಆಗತ್ತೆ. ಅದು ಓದಿದೀವಲ್ವಾ ಥಿಯರಮ್ ಅಲ್ಲಿ. ಸೊ ಅದನ್ನೇ ಬರೆಯೋಣ ನಾವು. ಫಸ್ಟ್ ಇನ್ ಬಿಗ್ಗರ್ ಸರ್ಕಲ್ ತಗೊಳ್ಳೋಣ. ಬಿಗ್ಗರ್ ಸರ್ಕಲ್ AD is a chord okay. OM is perpendicular to AD. ಸೊ ನಾವೇನ್ ಹೇಳ್ಬೋದು, OM ಪರ್ಪೆಂಡಿಕ್ಯುಲರ್ ಆದ್ರೆ ಬೈಸೆಕ್ಟ್ ಮಾಡುತ್ತೆ ಅಂತ ಓದಿದೀವಲ್ವಾ. ಸೊ AM is equals to MD ಆಗತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ, AM is equals to MD. Reason, perpendicular drawn from the center. Center bisects the chord. ಚಿಕ್ಕದಾಗಿ ಬರ್ದಿದ್ದೀನಿ. ಈಗ ನೋಡಿ ಅದೇ ರೀತಿ ಈ ಸ್ಮಾಲರ್ ಸರ್ಕಲ್ ನೋಡಿ, ಇದು ಇಲ್ಲಿ ಕೂಡ ಅದೇ ಬಿ ಸಿ ಇಸ್ ಎ ಕಾರ್ಡ್ ಇದೆ, ಓ ಎಂ ಇಸ್ ಎ ಪರ್ಪೆಂಡಿಕ್ಯುಲರ್ ಇದೆ. ಅದನ್ನು ಬರೆಯೋಣ. ಇನ್ ಸ್ಮಾಲರ್ ಸರ್ಕಲ್ ಬಿ ಸಿ ಈಸ್ ಎ ಕಾರ್ಡ್, ಓ ಎಂ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆಯ್ತು. ಈಗ ಓ ಎಂ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂದ್ರೆ ಏನಾಗುತ್ತೆ, ಇಲ್ಲಿ ಬಿ ಎಂ ಇಸ್ ಈಕ್ವಲ್ಸ್ ಟು ಎಂ ಸಿ ಆಗುತ್ತೆ. ಯಾಕಂದ್ರೆ ಬೈಸೆಟ್ ಮಾಡ್ತಾ ಇದೆ, ಇಲ್ಲಿನೂ ಬೈಸೆಟ್ ಆಗುತ್ತಲ್ವಾ. ಸೊ ಅದನ್ನೇ ಬರೆಯೋಣ. ದೇರ್ಫೋರ್ ಬಿ ಎಂ ಇಸ್ ಈಕ್ವಲ್ಸ್ ಟು ಎಂ ಸಿ. ರೀಸನ್ ಸೇಮ್ ರೀಸನ್, ಇಲ್ಲೇನ್ ಬರ್ದ್ವಲ್ಲ ಅದೇ. ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಸೆಂಟರ್ bisects the chord. ಓಕೆ, ಈಗ ನೋಡಿ ಇಲ್ಲಿ ಎ ಎಂ ಇದೆ. ಓಕೆ, ನಮ್ಗೆ ಎ ಬಿ ಬೇಕಲ್ವಾ. ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಪ್ರೂವ್ ಮಾಡೋದಿದೆ. ಸೊ ನಾವೇನ್ ಮಾಡ್ಬೋದು, ಎ ಎಂ ಮೈನಸ್ ಬಿ ಎಂ ಮಾಡಿದ್ರೆ ನಮ್ಗೆ ಎ ಬಿ ಉಳಿಯುತ್ತಲ್ವಾ. ನೋಡಿ ಫುಲ್ ಎ ಎಂ ತಗೊಂತೀವಿ, ಮೈನಸ್ ಬಿ ಎಂ ಮಾಡ್ತೀವಿ. ಸೊ ಏನ್ ಉಳಿಯುತ್ತೆ, ಎ ಬಿ ಉಳಿಯುತ್ತೆ. ಓಕೆ, ಯಾಕೆ, ಇಲ್ಲಿ ಈಕ್ವಲ್ ಇದೆ ನೋಡಿ, ಬಿ ಎಂ ಇಸ್ ಈಕ್ವಲ್ಸ್ ಟು ಎಂ ಸಿ ಇದೆ. ಈಕ್ವಲ್ ಇರೋದನ್ನ ಎ ಎಂ ಇಸ್ ಈಕ್ವಲ್ಸ್ ಟು ಎಂ ಡಿ ಇದೆ. ಸೊ ಈಕ್ವಲ್ ಇರೋದನ್ನ ಆಡ್ ಆರ್ ಮೈನಸ್ ಮಾಡ್ಬೋದು. ಸೊ ಅದಕ್ಕೆ ಈ ಸೈಡ್ ಕೂಡ ಅದೇ ರೀತಿ ಮಾಡ್ಬೋದು ನಾವು. ನೋಡಿ ಎಂ ಡಿ ಮೈನಸ್ ಎಂ ಸಿ ಮಾಡಿದ್ರೆ ಏನ್ ಉಳಿಯುತ್ತೆ, ನಮ್ಗೆ ಸಿ ಡಿ ಉಳಿಯುತ್ತೆ. ಸೊ ಅದನ್ನೇ ಮಾಡೋಣ. ನೋಡಿ ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಸಬ್ಟ್ರಾಕ್ಟ್ ಮಾಡೋಣ. Subtracting AM.
2 from 1. ಓಕೆ, ಎ ಎಂ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ಬರ್ಕೊಳ್ತಾ ಇದ್ದೀನಿ, ಎ ಎಂ ಮೈನಸ್ ಬಿ ಎಂ ಇಸ್ ಈಕ್ವಲ್ಸ್ ಟು ಎಂ ಡಿ ಮೈನಸ್ ಎಂ ಸಿ. ನೋಡಿ, ಎ ಎಂ ಮೈನಸ್ ಬಿ ಎಂ ಮಾಡಿದ್ರೆ ಏನು ಉಳಿತು? ಎ ಬಿ ಉಳಿತು. ಎಂ ಡಿ ಮೈನಸ್ ಎಂ ಸಿ ಮಾಡಿದ್ರೆ ಏನು ಉಳಿತು? ಸಿ ಡಿ ಉಳಿತು. ನೋಡಿ, ನಮ್ಗಿದೆ ಅಲ್ವಾ ಬೇಕಾಗಿದ್ದು, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರು ಅಲ್ವಾ. ಸೊ ಅದೇ ಬಂತು ನಮ್ಗೆ. ಸೊ ಹೇಳ್ಬೋದು ಹೆನ್ಸ್ ಪ್ರೂವ್ಡ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.